ಬೆಳಗ್ಗೆ ಎಷ್ಟು ಕ್ವಶನ್ ಕೇಳಿದ್ರೆ ಸರ್ ಸಿಎಂ ಯಾವುದೇ ಒತ್ತಡಕ್ಕೆ ಮಣಿಯಲ್ಲ ಅಂತಿದ್ರೆ ಅಲ್ಲಿಗ ಸರ್ಕಾರ ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆಗೆ ಮುಂದಾಗಿದೆ ಅನ್ನುವಂಥದ್ದೇ ಪ್ರಸನ್ನ ಕುಮಾರ್ ಬದಲಾವಣೆಗೆ ಮುಂದಾಗಿದೆ ಅಂತ ಅದಕ್ಕೆ ಗೃಹ ಸಚಿವರು ಕೂಡ ಹೇಳಿದರೆ ಬದಲಾವಣೆ ಮಾಡೋದು ತಪ್ಪೇನು ಅಂತ. ಯಾಕಂದ್ರೆ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಸರ್ ತನಿಖೆ ಇದು. ಈ ಟೈಮಲ್ಲಿ ಬದಲಾವಣೆ ಏನು ಮೆಸೇಜ್ ಕೊಡುತ್ತೆ? ಬದಲಾವಣೆ ಮಾಡೋ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದು ಗೃಹ ಸಚಿವಾಲಯ ಮತ್ತು ಮುಖ್ಯಮಂತ್ರಿಗಳು ರಿವ್ಯೂ ಮಾಡಿದಾಗ ಅವ್ರ ಮುಂದೆ ಬಂದಾಗ ಅವ್ರು ಅದನ್ನು ಡಿಸಿಷನ್ ತೊಗೋಬೇಕಾಗುತ್ತೆ. ಇದು ಮಾಹಿತಿ ಇಲ್ಲದೆ ನಾನು ಅದನ್ನು ರಿಯಾಕ್ಟ್ ಮಾಡ್ತಕ್ಕಂಥದ್ದು ಅಲ್ಲ. ಇದು ಒಂದು ಮುಖ್ಯಮಂತ್ರಿಯವರಿಗೆ ವರದಿ ಸಿಗುತ್ತೆ, ಗೃಹ ಸಚಿವರಿಗೆ ಸಿಗುತ್ತೆ. ಬಹುಶಃ ಈ ಚರ್ಚೆಯಲ್ಲಿ ಇರ್ತಕ್ಕಂಥ ವಿಚಾರ ಬದಲಾವಣೆ ಮಾಡೋದು ತಪ್ಪೇನು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ವಿನ ಅವರು ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ಸೊ ಅದರಿಂದ ಬಹುಶಃ ಅದ್ರ ಬಗ್ಗೆ ಏನು ಅಂತ ಮಾಹಿತಿನ ಪೂರ್ತಿ ತಿಳ್ಕೊಳ್ಳೋದ್ರಲ್ಲಿ ನಾವು ಮಾತಾಡ್ತಕ್ಕಂಥದ್ದು. ಬೈ ಚಾನ್ಸ್ ಯಾವುದೇ ಸರ್ಕಾರ ತಗೊಂಡ್ರೂ ಮುಂದಾಲೋಚನೆ ಇಟ್ಕೊಂಡು ಈ ಕೇಸಿನಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾ ಸರ್ಕಾರ ಇಲಾಖೆ ಇನ್ವೆಸ್ಟಿಗೇಷನ್ ಸಂಸ್ಥೆ ಯಾವುದೇ ಕಾರಣಕ್ಕೆ ದಾರಿ ತಪ್ಪುವಂಥ ಕೆಲಸ ಮಾಡಲ್ಲ. ಇಲ್ಲ ಯಾವುದೇ ಕಾರಣಕ್ಕೆ ಆ ಒತ್ತಡ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಯಾವ ಮಂತ್ರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಒತ್ತಡ ಮಾಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಈ ಒತ್ತಡಕ್ಕೆ ಮಣಿಯಲ್ಲ. ಈಗ ಇವತ್ತು ನಿಮ್ಗೆ ಅನಿಸಿದೆ ಅಲ್ವಾ, ಇನ್ನೊಂದು 4 ದಿವಸ ನೋಡಿ ರೈಟ್ ಟ್ರ್ಯಾಕೆಲ್ಲ ಹೋಗುತ್ತೆ. ಸೊ ನನಗೆ ಅದು ಕೋರ್ಟ್ ಕೊಡಬೇಕಾಗಿರೋದು ನಾನಲ್ಲ. ಸೊ ಅದರಿಂದ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ತರಬೇಕು. ಈಗ ನಾನು ಹೇಳೋದ್ನಲ್ಲಪ್ಪ, ಚರ್ಚೆಲಿದೆ ಅಂತ ಹೇಳಿದ್ದಾರೆ, ಬದಲಾವಣೆ ಆಗಿಲ್ಲ. ಸೊ ನಾನು ಸಹ ಇಲ್ಲಿ ಮಂಡ್ಯದಲ್ಲೇ ನಿನ್ನೆಯಿಂದ ಓಡಾಡ್ತಾ ಇದ್ದೀನಿ. ಸೊ ನಾಳೆ ಕ್ಯಾಬಿನೆಟ್ ಇದೆ, ಮಾತಾಡಿದ ನಂತರ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ಏನಕ್ಕೆ ರೀ, ಅವ್ರಿಗೆ ಯಾವ ನೈತಿಕ ಹಕ್ಕಿದದ್ರಿ? ಸ್ವಲ್ಪ ಯೋಚನೆ ಮಾಡಬೇಕು. ರಾಜಕಾರಣ ಮಾಡಲಿ, ರೈತರಿಗೆ ವಿಚಾರ ಬಂದಾಗ, ಜಿಲ್ಲೆ ಅಭಿವೃದ್ಧಿ ಬಂದಾಗ, ರಾಜ್ಯದ ಅಭಿವೃದ್ಧಿ ಬಂದಾಗ ರಾಜಕಾರಣ ಮಾಡ್ಬೇಕೇನ್ರಿ? ಅವಶ್ಯಕತೆ ಇದೆಯೇನ್ರಿ? ಯಾವ ಬೆಲೆನ್ರಿ? 70 ರೂಪಾಯಿಂದ 100 ರೂಪಾಯಿ ಹೋದಾಗ ಏನ್ರಿ ಮಾಡ್ತಿದ್ರು? ಕ್ರೂಡ್ ಆಯಿಲ್ 110 ರೂಪಾಯಿಂದ 70 ರೂಪಾಯಿ ಬಂದಾಗ ಯಾಕ್ರಿ ಕಡಿಮೆ ಮಾಡಿದ್ರು? ಮನಮೋಹನ್ ಸಿಂಗ್ ಇದ್ದಾಗ 1 ಲಕ್ಷ ಕೋಟಿನ ಸಬ್ಸಿಡಿ ಕೊಟ್ಟು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿದರು. ಈಗ ಮಾಡಿರ್ತಕ್ಕಂಥ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಎಷ್ಟಿದೆ, ರಾಜಸ್ಥಾನದಲ್ಲಿ ಎಷ್ಟಿದೆ, ಮಧ್ಯಪ್ರದೇಶದಲ್ಲಿ ಎಷ್ಟಿದೆ, ಕೇರಳದಲ್ಲಿ ಎಷ್ಟಿದೆ ನೋಡಿದ್ದೀರೇನ್ರಿ? ಯಾವುದೇ ಟ್ಯಾಕ್ಸನ್ನು ರೈತರಿಗೆ ನಾವು ಅನುಕೂಲ ಮಾಡಬೇಕು ಅಂದಾಗ, ಅಭಿವೃದ್ಧಿ ಕೆಲಸ ಆಗಬೇಕು ಅಂದಾಗ, ಎಲ್ಲ ಸಮಗ್ರವಾದಂಥ ಇದು ನಡೆದಾಗ, ಸೊ ಕಾರಣಾಂತರ ಫ್ರೀಕ್ವೆಂಟಾಗಿ ಟ್ಯಾಕ್ಸ್ ಇಲ್ದಲೇ ಸರ್ಕಾರ ನಡೆಸೋಕ್ಕಾಗತ್ತಾ? ಅವತ್ತು 2 ಲಕ್ಷ ಕೋಟಿ ಬಜೆಟ್ ಮಾಡ್ತೀರಿ, ಈಗ 3.5 ಲಕ್ಷ ಕೋಟಿ ಬಜೆಟ್ ಆಗಬೇಕು ಅಂದರೆ ಇವೆಲ್ಲವೂ ಜಾಸ್ತಿ ಆಗತಕ್ಕಂಥದ್ದು ಸಹಜ. ಆದರೆ BJP ಸರ್ಕಾರದಾಗ ನಾವು ಅಬ್ನಾರ್ಮಲಾಗಿ ಮಾಡೋಕ್ಕೆ ಹೋಗಿಲ್ಲ. ಒಂದು ಲಿಮಿಟೇಷನಲ್ಲಿ, ಒಂದು ಇತಿಮಿತಿನಲ್ಲಿ ಮಾಡ್ತೀವಿ. ಈಗ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂದರೆ ಬೆಂಗಳೂರಿನಲ್ಲಿ ಯಾರು ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯ, ಯಾವುದ್ರಲ್ಲಿ ಟ್ಯಾಕ್ಸ್ ತೊಗೊಳಕ್ಕೆ ಸಾಧ್ಯ ತೊಗೊಂಡೇ ಮಾಡಬೇಕಾಗತ್ತೆ. ಇವತ್ತು ರೈತರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಮೊನ್ನೆ ಈಗ ಇನ್ಶೂರೆನ್ಸು 1700 ಕೋಟಿ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಗೆ ಅಷ್ಟೇ 25 ಕೋಟಿ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ. ಈಗ 3454 ಕೋಟಿ ಬರಗಾಲದಲ್ಲಿ ಕೊಟ್ಟಿದ್ದೀವಿ. ಸೊ ಎಲ್ಲ ಸಹಾಯಧನ ಕೊಡ್ತೀವಿ. ಇವತ್ತು ಬೀಜ ಬಿತ್ತ ಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತೀವಿ. ಸೊ ಇದೆಲ್ಲ ನಾವು 5 ಗ್ಯಾರಂಟಿ ಒಂದೇ ಅಲ್ವಲ್ಲ, ನಿರಂತರವಾಗಿ ಪೆನ್ಷನ್ಗಳು ಹೋಗ್ತದೆ. ಸೊ ಇವೆಲ್ಲ ಅಭಿವೃದ್ಧಿ ಕೆಲಸ. ಈಗ ನಾಳೆ ಅಭಿವೃದ್ಧಿ 54-46 ಕಿಲೋಮೀಟ್ರ್ ಅಭಿವೃದ್ಧಿ ಆದರೆ ಇಡೀ ಜಿಲ್ಲೆಗೆ ಮದ್ದೂರು, ಮಳವಳ್ಳಿ, ಪಾಂಡವಪುರ, ಮಂಡ್ಯ ಎಲ್ಲಕ್ಕೂ ನೀರು ಭಾಳ ಸರಾಗವಾಗಿ ಹೋಗುತ್ತೆ, ಲೀಕೇಜ್ ಕಡಿಮೆ ಆಗುತ್ತೆ. 50, 60, 100 ವರ್ಷದಲ್ಲಿ ಆಗದೇ ಇರೋ ಕೆಲಸ ಇವತ್ತು ನಡೀತಾ ಇದೆ. ಸೊ ಇದನ್ನೆಲ್ಲ ಗಮನ ಕೊಡದಲ್ಲೇ ಅವರು ಡೈವರ್ಟ್ ಮಾಡಲಿಕ್ಕೋಸ್ಕರ ಮಾಡಲಿ ನಡ್ರಿ, ಎಷ್ಟು ದಿವಸ ಮಾಡ್ತಾರೆ ನೋಡ್ರಿ. ಯಾರೇ ಪ್ರತಿಭಟನೆ ಮಾಡೋರ್ಗು ಡೆಮಾಕ್ರಸಿನಲ್ಲಿ ಅವಕಾಶ ಇದೆ, ಮಾಡಲಿ. ಬಟ್ ಆದರೆ ಅನಾವಶ್ಯಕವಾದನ್ನು ಮಾಡಬೇಡಿ ಅಂತ ಹೇಳ್ಬೋದು. ಮಾಡ್ತೀವಿ ಅಂತ ಅಂದರೆ ನಾವೇನು ಮಾಡಲಿಕ್ಕಾಗತ್ತೆ? ಮಾಡಲಿ ಅವರು, ವಿರೋಧ ಪಕ್ಷದವರು. ಸೊ ಯಾರು ಹೇಳ್ತಾರೆ? ಯಾವ್ದಾರ ಚೆಕ್ ಬೋನಸ್ ಆಗಿದೆಯಾ? ಯಾರಿಗಾರ ಸ್ಯಾಲ್ರಿ ನಿಲ್ಲಿಸಿದೆಯಾ? ಯಾರಿಗಾರ ಸಬ್ಸಿಡಿ ನಿಲ್ಲಿಸಿದೀವಾ? ಯಾರಿಗಾರ ಪೆನ್ಷನ್, ವೃದ್ಧಾಪ್ಯ ವೇತನ, ವಿಡೋ ಪೆನ್ಷನ್ ಯಾವ್ದಾರು ನಿಂತಿದೆಯಾ? ಯಾವುದಾದ್ರೂ ಸಾರ್ವಜನಿಕರಿಗೆ ಹೋಗುವಂಥ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಎಲ್ಲರೂ ನಿಂತಿದೆಯಾ? ಸಿದ್ದರಾಮಯ್ಯನವ್ರಿಗಿಂತ ಒಂದು ಗುಡ್ ಗವರ್ನರ್ ಕೊಡ್ತಕ್ಕಂಥವ್ರು ಮತ್ತೊಬ್ಬರನ್ನ ನಾವು ನೋಡಲಿಕ್ಕಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಹಿಡಿತ ಬಟ್ ಬೇರೆ ಒಬ್ರಿಗಿಲ್ಲ. ಇವತ್ತು ನಮ್ಮಲ್ಲಿ ಸರ್ಕಾರ ಬಂದು 1 ವರ್ಷದಲ್ಲಿ ಯಾವುದಾರ ಒಂದೇ ಒಂದು ದಿವಸ ಸರ್ಕಾರದ ಖಜಾನೆಯಿಂದ ಇಂಥ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿವಾಳಿ ಅಂದರೆ ಏನು ಅರ್ಥ? ದಿವಾಳಿ ಅಂದರೆ ನಮ್ಮ ಅಶೋಕಿಗೆ ಅದು ಯಾರು ಅಪೋಸಿಷನ್ ಲೀಡ್ರು ಕೊಟ್ಟರು, ಏನು ಕೊಟ್ಟರು? ಅಪೋಸಿಷನ್ ಲೀಡ್ರು ಅಂದರೆ ಒಂದು ಮುಖ್ಯಮಂತ್ರಿಗೆ ಈಕ್ವಲ್ ಆದ ಪೋಸ್ಟ್ ರೀ.
ಅದು ಗಾಂಭೀರ್ಯತೆ ಇರಬೇಕು, ಮಾತಾಡ್ಬೇಕಾದ್ರೆ ತೂಕ ಇರಬೇಕು, ಏನಾರು ಕೇಳಿದ್ರೆ ರೈತ ಪರವಾಗಿ ಇರಬೇಕು, ರಾಜ್ಯದ ಪರವಾಗಿ ಯಾವ್ದಾರ ಇಶ್ಯೂ ಇರಬೇಕು. ಅವ್ರು ಏನೋ ಒಂದು ಟೀಕೆ ಮಾಡ್ತಾರೆ, ಆ ಟೀಕೆಗೆ ಅರಳು ಇಲ್ಲ, ಮುಳ್ಳು ಇಲ್ಲ, ಉಳ್ಳು ಇಲ್ಲ. ಅಶೋಕ್ ವಿಚಾರಕ್ಕೆ ಕೌಂಟ್ರ್ ಮಾಡ್ತಕ್ಕಂಥದ್ದು ಅನಾವಶ್ಯಕ. ನನಗೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಅಶೋಕಿಗೆ ತಿಳುವಳಿಕೆ ಕಡಿಮೆನೋ ಅಥವಾ ಮಾಹಿತಿ ಕೊರತೆ ಕಡಿಮೆನೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.